ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ಚಿನ್ನದ ಬೆಲೆಯಲ್ಲಿ ಭರ್ಜರಿಯಲ್ಲಿ ನೆಕ್ಸ್ಟ್ ಲೆವೆಲ್ ಭರ್ಜರಿಯಲ್ಲಿ ಇಳಿಕೆ ಆಗಿದೆ. ಇವತ್ತು ಶುಭ ಸುದ್ದಿ ಅಂತಾನೆ ಹೇಳಬಹುದು. ಸೊ ಇವತ್ತು ಚಿನ್ನದ ಬೆಲೆ ಭಯಂಕರವಾಗಿ ತುಂಬಾ ಅತಿರೇಕದಲ್ಲಿ ಇಳಿಕೆ ಆಗಿದೆ. ಇವತ್ತಿನ ವ್ಯಾಲ್ಯೂನ ನಿಮ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇವತ್ತಿನ 22 ಕ್ಯಾರೆಟ್ ಚಿನ್ನ ಕರ್ನಾಟಕದಲ್ಲಿ 13,384 ರೂಪಾಯಿ, ನೆನೆ 13,719 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,33,840, ನೆನೆ 1,37,190. ನೆನೆಗೆ ಇವತ್ತು 335 ರೂಪಾಯಿ ಇಳಿಕೆ ಆಗಿದೆ 1 ಗ್ರಾಮ್ಗೆ. ಅಲ್ಲಿಗೆ 3,350 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಇಳಿಕೆ ಆಗಿದೆ. 3,350 ರೂಪಾಯಿ ಇಳಿಕೆ ಆಗಿದೆ 10 ಗ್ರಾಮಿನ ಚಿನ್ನಕ್ಕೆ. ಒಳ್ಳೇದು, ಇದನ್ನೇ ಹೇಳಿದ್ದು, ಸಖತ್ತಾಗಿ ಇವತ್ತು ಚಿನ್ನದ ಬೆಲೆ ಇಳಿಕೆ ಆಗಿದೆ ಅಂತ ಹೇಳ್ಬಿಟ್ಟು. ಇದ್ರ ಜೊತೆಗೆ 24 ಕ್ಯಾರೆಟ್ ಚಿನ್ನ ನೋಡೋದಾದ್ರೆ 14,600 ರೂಪಾಯಿ, ನೆನೆ 14,965 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,46,000 ರೂಪಾಯಿ ಆಗುತ್ತೆ. ನೆನೆ 1,49,650. ನೆನೆಗೂ ಇವತ್ತು 365 ರೂಪಾಯಿ ಇಳಿಕೆ ಆಗಿದೆ ಗ್ರಾಮ್ಗೆ. 3,650 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಇಳಿಕೆ ಆಗಿದೆ. 18 ಕ್ಯಾರೆಟ್ ಚಿನ್ನ 10,975 ರೂಪಾಯಿ, ನೆನ್ನೆ 11,250 ರೂಪಾಯಿ. ನೋಡಿ, 10,000 ಒಳಗಡೆ ಮತ್ತೆ ಬರ್ತಾ ಇದೆ. 10 ಗ್ರಾಮಿನ ಚಿನ್ನಕ್ಕೆ 1,09,749, ನೆನ್ನೆ 1,12,496. 275 ರೂಪಾಯಿ ಕಮ್ಮಿ ಆಗಿದೆ. 2,750 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಕಮ್ಮಿ ಆಗಿದೆ. ಒಳ್ಳೆ ವಿಚಾರ ಅಂಡ್ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಇವತ್ತು ಡೌನ್ ಆಗಿರೋದು ಖುಷಿ ವಿಚಾರ. ಅಂಡ್ ಬೆಳ್ಳಿಯ ದರ ಅಂತೂ ವಿಪರೀತವಾಗಿ ಇಳಿಕೆ ಆಗ್ತಾನೆ ಇದೆ. 275 ರುಪೀಸ್ ಅಲ್ಲಿ ಇದ್ದಂತ ಬೆಳ್ಳಿ ಇವತ್ತು 255 ರುಪೀಸ್ಗೆ ಬಂದಿದೆ. ಆಲ್ಮೋಸ್ಟ್ 25 ರೂಪಾಯಿ ಇಳಿಕೆ, ಅಂದ್ರೆ 25,000 ರೂಪಾಯಿ ಇಳಿಕೆ ಆಗಿದೆ. 255 ರುಪೀಸ್, 255 ರೂಪಾಯಿ ಇವತ್ತು 1 ಗ್ರಾಮಿನ ಬೆಳ್ಳಿ ಆಗುತ್ತೆ. ಸೊ 255 ಅಂದ್ರೆ 2,55,000 ರೂಪಾಯಿ 1 kg ಬೆಳ್ಳಿಗೆ ನಿಮ್ಗೆ ಪ್ರೈಸ್ ಆಗುತ್ತೆ. ಸೊ ನಿಮಗೆ ನಾನು ಹೇಳ್ತಾನೆ ಇದ್ದೆ ತುಂಬಾ ಪ್ರೈಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ 285 ತನಕ ಹೋಗಿತ್ತು ನಮ್ಮ ಒಂದು ಇದು ನೋಡಕ್ ಹೋದ್ರೆ. ಆಲ್ಮೋಸ್ಟ್ ತುಂಬಾ ಅಂದ್ರೆ ತುಂಬಾನೇ ಕಮ್ಮಿ ಆಗ್ತಾ ಇದೆ. ನೋಡಿ, ನೆನೆಗೂ ಇವತ್ತು 20 ರೂಪಾಯಿ ಗ್ರಾಮ್ ಕಮ್ಮಿ ಆಗಿದೆ. 20,000 ರೂಪಾಯಿ ಕಮ್ಮಿ ಆಗಿದೆ. 25 ಅಂತ ಹೇಳಿದ್ರೆ, ಇಲ್ಲ 20,000 ಕಮ್ಮಿ ಆಗಿದೆ. ಅಂಡ್ ಬೆಳ್ಳಿಯ ದರ ತುಂಬಾನೇ ಏರಿಕೆನೂ ಆಗ್ತಾ ಇಲ್ಲ, ಇಳಿಕೆನೂ ಆಗ್ತಾ ಇಲ್ಲ, ಒಂದು ಕಾನ್ಸ್ಟೆಂಟ್ ಆಗಿ ಇಳಿಕೆ ಆಗ್ತಾ ಇದೆ. ಅಂಡ್ ಬೆಳ್ಳಿ ಖರೀದಿ ಮಾಡೋರಿಗೆ ಇದು ಸೂಕ್ತ ಸಮಯ. ಬಿಕಾಸ್ ನಿಮ್ಗೆ ಗೊತ್ತು 4,20,000 ತನಕ ಹೋಗಿತ್ತು ಹೈಯೆಸ್ಟ್ ಪ್ರೈಸ್. ಸೊ ಇವಾಗ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಇದೆ. ನೋಡಿ, ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡೋರಿದ್ರೆ ಆರಾಮಾಗಿ ಮಾಡಿ, ಬಟ್ ಚಿನ್ನಕ್ಕೆ ಸ್ವಲ್ಪ ಹೋಲ್ಡ್ ಅಲ್ಲಿ ಇಡಿ. ಬಿಕಾಸ್ ಲಾಸ್ಟ್ ವೀಕ್ ಅಲ್ಲಿ, ಅಂದ್ರೆ ಈ ವಾರದಲ್ಲಿ 50-50 ಅಲ್ಲಿ ಇತ್ತು. ಅದರ ಲಾಸ್ಟ್ 2 ವೀಕ್ಸ್ ಚಿನ್ನದ ಬೆಲೆ ಕಮ್ಮಿ ಆಗಿತ್ತು. ಇವಾಗ ಇನ್ನು ಕಮ್ಮಿ ಆಗಕ್ಕೆ ಶುರುವಾಗಿದೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ನಾನು ಎವ್ರಿ ಡೇ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಲ್ಲ, ಅದನ್ನ ತಿಳ್ಕೊಂಡು ನೀವು ಖರೀದಿ ಮಾಡಬಹುದು. ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ ಇದೆ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.